ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸಿ ನೆಕ್ಸ್ಟ್, ಬಿ ಎ ಸೈಂಟಿಸ್ಟ್. ಯು ಹ್ಯಾವ್ ಜಸ್ಟ್ ನೌ made the same discovery which was made by the scientist Hans Christian Ørsted in 1820. ನೀವು ಈಗೇನು ಪ್ರಯೋಗ ಆವಿಷ್ಕಾರವನ್ನು ಮಾಡಿದ್ರು ಅದನ್ನೇ 1820ರಲ್ಲಿ ಹ್ಯಾನ್ಸ್ ಕ್ರಿಸ್ಟಿಯನ್ ಆರ್ಸ್ಟೆಡ್ ಎಂಬ ವಿಜ್ಞಾನಿಯವರು, ಒಬ್ಬ ಮಹಾನ್ ವಿಜ್ಞಾನಿ ಮಾಡಿದಂತಹ ಪ್ರಯೋಗವಾಗಿದೆ. ಈಸ್ ದ ಡಿಸ್ಕವರಿ ದಟ್ ಎಲೆಕ್ಟ್ರಿಸಿಟಿ ಆ್ಯಂಡ್ ಮ್ಯಾಗ್ನೆಟಿಸಮ್ಸ್ ಆರ್ ಲಿಂಕ್ಡ್. ಈ ಒಂದು ಪ್ರಯೋಗದಲ್ಲಿ ವಿದ್ಯುತ್ ಶಕ್ತಿಗೂ ಮತ್ತು ಕಾಂತತ್ವಕ್ಕೂ ಒಂದಕ್ಕೊಂದು ಪರಸ್ಪರ ಸಂಬಂಧವಿದೆ. He was a professor at University in Denmark. ಈ ಹ್ಯಾನ್ಸ್ ಕ್ರಿಸ್ಟಿಯನ್ ಆರ್ಸ್ಟೆಡ್ ಅವರು ಡೆನ್ಮಾರ್ಕ್ನ ಒಂದು ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ ಆಗಿದ್ದರು. ಇಟ್ ಈಸ್ ಸೆಡ್ ದಟ್ ಒನ್ಸ್ ವೈಲ್ ಗಿವಿಂಗ್ ಎ ಡೆಮಾನ್ಸ್ಟ್ರೇಷನ್ he noticed that whenever an electrical current was closed or opened, the needle of a magnetic compass lying nearby deflected. ಇವರು ಅವರ ವಿಶ್ವವಿದ್ಯಾಲಯದಲ್ಲಿ ಈ ಒಂದು ಡೆಮಾನ್ಸ್ಟ್ರೇಷನ್, ಈ ಪ್ರಾಯೋಗಿಕವನ್ನು ಕೈಗೊಂಡಿದ್ದಾಗ ಅವರು ಅದನ್ನು ಗುರುತಿಸಿದ್ರು. ಯಾವಾಗ ಎಲೆಕ್ಟ್ರಿಕ್ ಕರೆಂಟ್ ವಾಸ್ ಕ್ಲೋಸ್ಡ್, ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಯಾವಾಗ ಕ್ಲೋಸ್ ಆಗುತ್ತೆ, ಮುಚ್ಚಿಕೊಳ್ಳುತ್ತೆ, ಆಗ ಆ ನೀಡಲ್ಗಳು, ಆ ಕಾಂಪಾಸ್ನ ದಿಕ್ಸೂಚಿಯ ಆ ಮುಳ್ಳುಗಳು, ಆ ಸೂಜಿ ಅಲುಗಾಡ್ತಿರ್ಲಿಲ್ಲ. ಆದರೆ ಅದರ ಸಂಪರ್ಕಕ್ಕೆ ಬಂದಾಗ, ಓಪನ್ಡ್ ಆದಾಗ, ದ ನೀಡಲ್ ಆಫ್ ದ ಮ್ಯಾಗ್ನೆಟಿಕ್ ಕಾಂಪಾಸ್ ಲೇಯಿಂಗ್ ನಿಯರ್ ಬೈ ಡಿಫ್ಲೆಕ್ಟೆಡ್, ಅದರ ಹತ್ತಿರದಲ್ಲಿರ್ತಕ್ಕಂತಹ ಆ ಕಾಂಪಾಸ್ ದಿಕ್ಸೂಚಿಯ ಮುಳ್ಳುಗಳು ಡಿಫ್ಲೆಕ್ಟ್ ಆಗೋದು, ಅಲುಗಾಡುವುದನ್ನು ಗಮನಿಸಿದ್ರು. ಈ ಇನ್ವೆಸ್ಟಿಗೇಟೆಡ್ ದಿಸ್ ಆ್ಯಂಡ್ ವೆನ್ ಈ ವಾಸ್ ಸರ್ಟೈನ್ ದಟ್ ಆ್ಯಂಡ್ electric current indeed produced a magnetic field, he published his findings. ಇವರ ಒಂದು ಆವಿಷ್ಕಾರ ಆದಮೇಲೆ ಎಲೆಕ್ಟ್ರಿಕ್ ಕರೆಂಟ್ ಇಂಡೀಡೆಡ್ ಪ್ರೊಡ್ಯೂಸ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್, ಅಂದರೆ ವಿದ್ಯುತ್ ಶಕ್ತಿಯು ಮ್ಯಾಗ್ನೆಟಿಕ್ ಕಾಂತೀಯ ವಿದ್ಯುತ್ ಶಕ್ತಿಯಲ್ಲಿ ಕಾಂತೀಯತ್ವವನ್ನು ಉಂಟು ಮಾಡುವಂತಹ ಗುಣ ಇದೆ ಕಾಂತತ್ವಕ್ಕೆ ಅಂತೇಳಿ ಅವರು ಅದನ್ನು ಕಂಡುಹಿಡಿದ್ರು, ಪಬ್ಲಿಷ್ ಮಾಡಿದ್ರು ಎಲ್ಲರಿಗೂ. ದಿಸ್ ಲೆಡ್ ಟು ಅದರ್ ಸೈಂಟಿಸ್ಟ್ ರಿಪೀಟಿಂಗ್ ದಿಸ್ ಎಕ್ಸ್ಪೆರಿಮೆಂಟ್ ಟು ಚೆಕ್ ಇಫ್ ದೇ ಗಾಟ್ ದ ಸೇಮ್ ರಿಸಲ್ಟ್ ಆ್ಯಂಡ್ ಫರ್ದರ್ ಇನ್ವೆಸ್ಟಿಗೇಟಿಂಗ್ ದ ಕನೆಕ್ಷನ್ ಬಿಟ್ವೀನ್ ದ ಎಲೆಕ್ಟ್ರಿಸಿಟಿ ಆ್ಯಂಡ್ ಮ್ಯಾಗ್ನೆಟಿಸಮ್. ಇದಾದ ಇವರು ಕಂಡುಹಿಡಿದ ನಂತರ ಇನ್ನಿತರ ವಿಜ್ಞಾನಿಗಳು ಇವರು ಮಾಡಿರ್ತಕ್ಕಂತಹ ಇವರು ಗುರುತಿಸಿರ್ತಕ್ಕಂತಹ ಈ ಒಂದು ಪ್ರಯೋಗವು ಸರಿಯೇ ಅಥವಾ ಅದು ಅವರು ಮಾಡಿರ್ತಕ್ಕಂಥದ್ದು ಅದರ ಒಂದು ಪರೀಕ್ಷೆಯ ಉತ್ತರ ಇದೆಯಲ್ಲ, ಆ ಒಂದು ರಿಸಲ್ಟು ಸರಿಯಾಗಿದೆ ಎಂದು ಮತ್ತೊಮ್ಮೆ ಆವಿಷ್ಕರಿಸಿದಾಗ ಅದೇ ಸೇಮ್ ರಿಸಲ್ಟ್ ಅವರಿಗೂ ಸಹ ಅದೇ ಒಂದು ಉತ್ತರ ದೊರೆಯುತ್ತೆ. ಇದರಿಂದಾಗಿ ಅವರು ಇನ್ನೂ ಹೆಚ್ಚಿನ ಈ ಎಲೆಕ್ಟ್ರಿಸಿಟಿ, ವಿದ್ಯುತ್ ಶಕ್ತಿ ಮತ್ತು ಕಾಂತತ್ವದ ನಡುವೆ ಅವುಗಳ ನಡುವೆ ಇರ್ತಕ್ಕಂತಹ ಸಂಬಂಧದ ಬಗ್ಗೆ ಇನ್ನೂ ಹೆಚ್ಚಿನ ಅಧ್ಯಯನವನ್ನು ಇತರರು ಕೈಗೊಂಡರು. ಆಯಿತಾ? ಸಿ ನೆಕ್ಸ್ಟ್, ದ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಆಸ್ ಮೆನಿ practical applications such as in devices like electromagnets, electric bells, motors, fans, loudspeakers and more. ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ವಿದ್ಯುತ್ ಪ್ರವಾಹದಲ್ಲಿ ಕಾಂತೀಯ ಗುಣಲಕ್ಷಣ, ಕಾಂತತ್ವ ಹೇಗಿರುತ್ತೆ, ಅದರ ಗುಣಲಕ್ಷಣಗಳು, ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟು ಇತರ ಎಲೆಕ್ಟ್ರಿಕ್ ಅಪ್ಲಿಯನ್ಸ್ಗಳಲ್ಲಿ, ವಿದ್ಯುತ್ ಶಕ್ತಿಯ ಉಪಕರಣಗಳಲ್ಲಿ ಯಾವ್ಯಾವುದರಲ್ಲಿ ಉಪಯೋಗಕ್ಕಿದೆ ಅಂದರೆ ಕೆಲವೊಂದು ಉಪಕರಣಗಳಾದಂತಹ ಎಲೆಕ್ಟ್ರಿಕ್ ಬೆಲ್ಸ್, ಅಂದರೆ ವಿದ್ಯುತ್ ಶಕ್ತಿಯಿಂದ ದೇವಸ್ಥಾನಗಳಲ್ಲಿ ಬೆಲ್ ಮಾಡ್ತಾರೆ ನೋಡಿ, ತಮಟೆ ವರ್ಷದ ಬೆಲ್ ಆಗುವಂಥದ್ದು, ಬಡಿಯುವಂಥದ್ದು, ಅದು ಮೋಟಾರ್ಸ್ ಇರ್ಬೋದು, ಫ್ಯಾನ್ಸ್, ಲೌಡ್ ಸ್ಪೀಕರ್ಸ್ಗಳು, ಇವೆಲ್ಲವೂ ಸಹ ಏನಾಗುತ್ತೆ, ಇವುಗಳಿಂದನೇ, ಎಲೆಕ್ಟ್ರೋಮ್ಯಾಗ್ನೆಟಿಂದನೇ ಉಪಯೋಗಿಸಲ್ಪಡುವಂತಹ ಉಪಕರಣಗಳಾಗಿದೆ. ಆಯಿತಾ? ಹಾಗಾದರೆ
See, can we use electric current to make a magnet? ಎಲೆಕ್ಟ್ರಿಕ್ ಕರೆಂಟ್ನ ಉತ್ಪಾದನೆಯಲ್ಲಿ ಕ್ಯಾನ್ ವಿ ಯೂಸ್ ಎಲೆಕ್ಟ್ರಿಕ್ ಕರೆಂಟ್ನ ಮ್ಯಾಗ್ನೆಟ್ ಆಗಿ ನಾವು ಪರಿವರ್ತಿಸಬಹುದೇ ಅಂತೇಳಿ ಕೇಳ್ತಿದ್ದಾರೆ. ಕಾಂತೀಯವಾಗಿ ಪರಿವರ್ತಿಸಬಹುದೇ? ವಿದ್ಯುತ್ ಪ್ರವಾಹದಲ್ಲಿ ಕಾಂತೀಯ ಪರಿಣಾಮ, ವಿದ್ಯುತ್ ಪ್ರವಾಹ ಆಗುತ್ತಲ್ಲ ಅದರ ಕಾಂತದ ಪರಿಣಾಮ ಹೇಗಿರುತ್ತೆ ಅದನ್ನು ನಾವು ಕ್ಯಾನ್ ವಿ ಯೂಸ್ ಎಲೆಕ್ಟ್ರಿಕ್ ಕರೆಂಟು ವಿದ್ಯುತ್ ಪ್ರವಾಹವನ್ನು ಕಾಂತವಾಗಿ ಪರಿವರ್ತಿಸಬಹುದೇ? ಹೌದು, ಖಂಡಿತವಾಗಿ ಪರಿವರ್ತಿಸಬಹುದು. ಅದು ಪರಿವರ್ತಿಸೋದ್ರಿಂದ ಅದರ ಎಫೆಕ್ಟ್ ಆಗಿ ಇವೆಲ್ಲ ಉಪಕರಣಗಳು ಉಂಟಾಗುತ್ತವೆ. ಹಾಗಾದರೆ ಎಲೆಕ್ಟ್ರೋಮ್ಯಾಗ್ನೆಟ್ಸ್ ವಿದ್ಯುತ್ ಶಕ್ತಿಯನ್ನು ಕಾಂತೀಯವಾಗಿ ಪರಿವರ್ತಿಸೋದು ಹೇಗೆ ಕಾಂತತ್ವವಾಗಿ ಅಂತೇಳಿ ಲೆಟ್ ಅಸ್ ಎಕ್ಸ್ಪ್ಲೋರ್. Take around 50 cm long length of flexible insulated wire, an iron nail, and electric cell and a few iron paper clips. ಇಲ್ಲಿ ಏನನ್ನು ತಗೊಳ್ಬೇಕು? 50 ಸೆಂಟಿಮೀಟರ್ ಲಾಂಗ್ ಉದ್ದದ ಫ್ಲೆಕ್ಸಿಬಲ್ ಇನ್ಸುಲೇಟೆಡ್ ವೈರ್, ಇದಕ್ಕೆ ಸುತ್ತಿದಾರಲ್ಲ ಯೆಲ್ಲೋ ಕಲರ್ ವೈರು, ಇದನ್ನು ತೆಗೆದುಕೊಳ್ಳಿ. ಎಲೆಕ್ಟ್ರಿಕ್ ಸೆಲ್ ಒಂದು ಸೆಲ್ಲನ್ನು ತೆಗೆದುಕೊಳ್ಳಿ. ಆ್ಯಂಡ್ ಫ್ಯೂ ಐರನ್ ಪೇಪರ್ ಕ್ಲಿಪ್ಸ್, ಇಲ್ಲಿ ಇವೆಲ್ಲ ಐರನ್ ಕ್ಲಿಪ್ಸ್ ಇದೆಯಲ್ಲ ಇದನ್ನು ತೆಗೆದುಕೊಳ್ಳಿ. ಹಾಗೆ ಒಂದು ಐರನ್ ನೀಲ್, ಒಂದು ಮೊಳೆಯನ್ನು ತೆಗೆದುಕೊಳ್ಳಿ. Tightly wrap the wire around the nail in the form of a coil as shown in figure 4.2 and secure it with a adhesive tape. ಈ ಮೊಳೆಗೆ ಈ ತೆಗೆದುಕೊಂಡಿರ್ತಲ್ಲ ಅವಾಹಕ ವೈರ್, ಪ್ಲಾಸ್ಟಿಕ್ನಿಂದ ಕವರ್ ಆಗಿರ್ತಕ್ಕಂತಹ ತಂತಿ ವೈರ್ ಇರುತ್ತಲ್ಲ, ಆ ತಂತಿಯನ್ನು ಆ ಮೊಳೆಗೆ ಸ್ವಲ್ಪ ಆ ಕಡೆ ಈ ಕಡೆ ಜಾಗ ಬಿಟ್ಟು ಸ್ಪೇಸ್ ಬಿಟ್ಟು ಮಧ್ಯಕ್ಕೆ ಬಿಗಿಯಾಗಿ ಸುತ್ತಬೇಕು. ಅದರ ತುದಿಗಳನ್ನು ಸೆಲ್ಲೋ ಟೇಪಿಂದ ಕವರ್ ಮಾಡಬೇಕು. ಅರ್ಥ ಆಯ್ತಾ? ಕನೆಕ್ಟ್ ದ ಎಂಡ್ಸ್ ಆಫ್ ದ ವೈರ್ಸ್ ಟು ದ ಸೆಲ್. ಹಾಗೆ ಈ ವೈರ್ನ ತುದಿಗಳನ್ನು ಸ್ವಲ್ಪ ಅವಾಹಕ ಪ್ಲಾಸ್ಟಿಕ್ ಇರುತ್ತಲ್ಲ ಅದನ್ನು ತೆಗೆದು ಈ ಸೆಲ್ಗೆ, ಈ ಸೆಲ್ ಇರುತ್ತಲ್ಲ ಆ ಸೆಲ್ಗೆ ಎರಡೂ ತುದಿಗಳಿಗೆ ಸೇರಿಸಬೇಕು. ಟೇಕ್ ಕೇರ್ ಟು ಕನೆಕ್ಟ್ ದ ವೈರ್ಸ್ ಟು ದ ಸೆಲ್ ಫಾರ್ ಮೋರ್ ದ್ಯಾನ್ ಎ ಫ್ಯೂ ಸೆಕೆಂಡ್ಸ್, ಅದರ್ವೈಸ್ ದ ಸೆಲ್ ಮೇ ವೀಕನ್ ಕ್ವಿಕ್ಲಿ. ಕನೆಕ್ಟ್ ಮಾಡಿರ್ತೀರಾ, ಬಟ್ ಕನೆಕ್ಟ್ ಮಾಡಿರೋದನ್ನ ತೆಗೀರಿ. ನೀವು ಪ್ರಯೋಗ ಮಾಡಬೇಕಾದ್ರೆ ಉಪಯೋಗಿಸಿ, ಅದಕ್ಕೆ ಕನೆಕ್ಟ್ ಮಾಡಿದಾಗ ಇಟ್ಟರೆ ಸೆಲ್ಲು ವೀಕ್ ಆಗುತ್ತೆ. Bring the nail close to the iron paper clips and lift up. Do the clips hang to the ends of the nail? ಇದರ ಹತ್ತಿರಕ್ಕೆ, ಈ ಮೊಳೆಯ ಹತ್ತಿರಕ್ಕೆ ಪೇಪರ್ ಕ್ಲಿಪ್ಗಳು ಇವೇನು, ಬ್ರಿಂಗ್ ದ ನೇಲ್ ಕ್ಲೋಸ್ ಟು ದ ಐರನ್ ಪೇಪರ್ ಕ್ಲಿಪ್ಸ್, ತಂತಿಯಿಂದ ಮಾಡಿರ್ತಕ್ಕಂಥ ಈ ಕ್ಲಿಪ್ಗಳನ್ನು ಅದರ ಹತ್ತಿರಕ್ಕೆ ತನ್ನಿ. ಡಿಸ್ಕನೆಕ್ಟ್ ದ ವೈರ್, ಹತ್ತಿರಕ್ಕೆ ತಂದಾಗ ಈ ಸೆಲ್ಲಿಗೆ ಕನೆಕ್ಟ್ ಮಾಡಿರ್ತಿರಲ್ಲ ಅವೆಲ್ಲವೂ ಏನಾಗುತ್ತೆ, ಈ ಮೊಳೆಯ ಎರಡೂ ತುದಿಯ ಭಾಗದಲ್ಲಿ ಅಂಟಿಕೊಳ್ಳುತ್ತೆ. ಹಾಗೆ ಏನು ಮಾಡಿ, ಡಿಸ್ಕನೆಕ್ಟ್ ದ ವೈರ್ ಫ್ರಮ್ ದ ಸೆಲ್ ಟು ಸ್ಟಾಪ್ ದ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಇನ್ ದ ವೈರ್. ಡು ನಾಟ್ ಕ್ಲಿಪ್ಸ್ ಫಾಲ್ ಡೌನ್. ಡೂ ದ ಕ್ಲಿಪ್ಸ್ ಫಾಲ್ ಡೌನ್. ಈಗ ಇಲ್ಲಿ ಸೆಲ್ಲಿಗೆ ಈ ವೈರ್ನ ಕನೆಕ್ಟ್ ಮಾಡಿದ್ದೀರಾ. ಸೊ ಇಲ್ಲಿ ಕೆಳಗಿರ್ತಕ್ಕಂಥ ಕ್ಲಿಪ್ಸ್ ಎಲ್ಲ ಈ ಮೊಳೆಗಳ ತುದಿಗಳಿಗೆ ಅಂಟ್ಕೊಂಡಿದೆ. ಅದೇ ಈ ಕನೆಕ್ಷನ್ನ ಈ ಸೆಲ್ಲಿಗೆ ಕನೆಕ್ಟ್ ಮಾಡಿರ್ತಿಲ್ಲ, ಇದನ್ನು ರಿಮೂವ್ ಮಾಡಿದ್ರೆ ಈ ಅಂಟಿರ್ತಕ್ಕಂಥ ಕ್ಲಿಪ್ ಎಲ್ಲ ಕೆಳಗೆ ಬೀಳುತ್ತೆ. When electric current flows through the coil, the clips cling to it. ಯಾವಾಗ ಈ ತಂತಿಯ ಎಲೆಕ್ಟ್ರಿಕ್ ಸೆಲ್ಗೆ ವಿದ್ಯುತ್ ಕೋಶಕ್ಕೆ ಅಂಟಿಕೊಳ್ಳುತ್ತೋ, ವಿದ್ಯುತ್ ಕೋಶಕ್ಕೆ ಸಂಪರ್ಕ ಹೊಂದುತ್ತೋ, ಆಗ ಈ ಕಬ್ಬಿಣದ ಈ ಕ್ಲಿಪ್ಗಳು, ಈ ತಂತಿಗಳಿದ್ದಾವಲ್ಲ ಸಣ್ಣ ಸಣ್ಣದು ಪೇಪರ್ ಕ್ಲಿಪ್ಸ್, ಇದೆಲ್ಲ ಮೊಳೆಯ ತುದಿಗಳಿಗೆ ಆ ಕಡೆ ಈ ಕಡೆ ಭಾಗಗಳಿಗೆ ಅಂಟಿಕೊಳ್ಳುತ್ತದೆ. ಬಟ್ ವೆನ್ ದ ಕರೆಂಟ್ ಈಸ್, ಯಾವಾಗ ಅಂದರೆ ಈ ವೈರನ್ನು ಈ ವಿದ್ಯುತ್ ಕೋಶಕ್ಕೆ ಸೆಲ್ಗೆ ಕನೆಕ್ಟ್ ಮಾಡಿದಾಗ ಇದರಲ್ಲಿರ್ತಕ್ಕಂಥ ವಿದ್ಯುತ್ ಈ ವೈರ್ನ ಮೂಲಕ ಹರಿದು ಈ ಮೊಳೆಗೆ ಇಲ್ಲಿ ವಿದ್ಯುತ್ ಹರಿಯಲ್ಪಡುತ್ತೆ. ಇದಕ್ಕೆ ಆ ವಿದ್ಯುತ್ ಹರಿಯಲ್ಪಟ್ಟಾಗ ವಿದ್ಯುತ್ನ ಶಕ್ತಿಯಿಂದ ಇವೆಲ್ಲವೂ ಈ ಮೊಳೆಗಳಿಗೆ ಅಂಟಿಕೊಳ್ಳುತ್ತೆ. ಯಾವಾಗ ಈ ವೈರನ್ನು ನಾವು ಡಿಸ್ಕನೆಕ್ಟ್ ಮಾಡ್ತೀವೋ ಆಗ ವಿದ್ಯುತ್ ಹರಿಯೋದಿಲ್ಲ ಈ ಮೊಳೆಗಳಿಗೆ ಈ ತಂತಿಯ ಮೂಲಕ. ಆಗ ಏನಾಗುತ್ತೆ, ದ ಕ್ಲಿಪ್ಸ್ ನೋ ಲಾಂಗರ್ ಕ್ಲಿಂಗ್ ಟು ಹಿಟ್. ಆಗ ಅವುಗಳಿಗೆ ಅಂಟಿಕೊಳ್ಳೋದು ಅಂಟಿಕೊಂಡಿರುವುದು ಬಿದ್ದೋಗುತ್ತೆ ಕೆಳಗೆ. ಲೆಟ್ ಅಸ್ ನಾವು ಟ್ರೈ ಟು ಇನ್ವೆಸ್ಟಿಗೇಟ್ ದೀಸ್ ಅಬ್ಸರ್ವೇಷನ್ ಇನ್ ಡೀಟೇಲ್ ಥ್ರೂ ಆಕ್ಟಿವಿಟಿ 4.7. ಹಾಗಾದರೆ ಇದರ ಇನ್ನೂ ಹೆಚ್ಚಿನ ವಿಷಯವನ್ನು ನಾವು 4.2 ಇನ್ನೊಂದು ಚಟುವಟಿಕೆ ಮೂಲಕ ತಿಳ್ಕೊಳ್ಳೋಣ. ಕಾಯಿಲ್ ಆಫ್ ವೈರ್ ಕನೆಕ್ಟೆಡ್ ವಿತ್ ಎ ಸೆಲ್. ಕಾಯಿಲ್ ಆಫ್ ವೈರ್, ವಿದ್ಯುತ್ ತಂತಿಯು ವಿದ್ಯುತ್ ಕೋಶಕ್ಕೆ ಸಂಪರ್ಕವನ್ನು ಹೊಂದಿರುವಂಥದ್ದು. ಈ ತಂತಿ ಯಾವಾಗ ವಿದ್ಯುತ್ ಕೋಶ ಸೆಲ್ಗೆ ಕನೆಕ್ಟ್ ಆಗಿರುತ್ತೋ ಇವೆಲ್ಲ ಅಂಟ್ಕೊಳ್ತೀವಿ, ಅಲ್ಲಿ ವಿದ್ಯುತ್ ಸಂಪರ್ಕ ಇರುತ್ತೆ, ವೈರ್ನ ಮೂಲಕ ವಿದ್ಯುತ್ ಹರಿಯಲ್ಪಡುತ್ತೆ. ಹಾಗಾಗಿ ಲೆಟ್ ಅಸ್ ಎಕ್ಸ್ಪೆರಿಮೆಂಟ್. ಇನ್ನೊಂದು ಆಕ್ಟಿವಿಟಿ ನೋಡಿ. ಟೇಕ್ ಅರೌಂಡ್ 100 ಸೆಂಟಿಮೀಟರ್ ಆಫ್ ಲಾಂಗ್ ಫ್ಲೆಕ್ಸಿಬಲ್ ಇನ್ಸುಲೇಟೆಡ್ ವೈರ್, ಎ ಪೀಸ್ ಆಫ್ ಚಾರ್ಟ್ ಪೇಪರ್, ಐರನ್ ನೇಲ್ ಅಂಡ್ ಎಲೆಕ್ಟ್ರಿಕ್ ಸೆಲ್, 2 magnetic
compasses and few iron or steel paper clips. ಇಲ್ಲಿ ಏನೇನು ತಗೋಬೇಕು? ಪೀಸ್ ಆಫ್ ಚಾರ್ಟ್ ಪೇಪರ್ನ ತಗೊಳ್ಳಿ, ಅದನ್ನು ರೋಲ್ ಮಾಡ್ಕೊಳ್ಳಿ. ಸಿಲಿಂಡರ್ ಟೈಪು 100 ಸೆಂಟಿಮೀಟರ್ ಲಾಂಗು. ಇಲ್ಲೂ ವೈರ್ ತಗೊಳ್ಳಿ, ತಂತಿಯನ್ನು ತೆಗೆದುಕೊಳ್ಳಿ, ಅವಾಹಕ ತಂತಿ, ಅಂದರೆ ಮೇಲೆ ಪ್ಲಾಸ್ಟಿಕ್ಕಿಂದ ಕವರ್ ಆಗಿರ್ತಕ್ಕಂಥ ವೈರ್. ದ ಎಲೆಕ್ಟ್ರಿಕ್ ಸೆಲ್ಲು, ಒಂದು ಸೆಲ್ನ ತಗೊಳ್ಳಿ. 2 ಮ್ಯಾಗ್ನೆಟಿಕ್ ಕಾಂಪಾಸ್, 2 ದಿಕ್ಸೂಚಿಗಳನ್ನ ತೆಗೆದುಕೊಳ್ಳಿ, ಅಥವಾ ಸ್ಟೀಲ್ ಪೇಪರ್ ಕ್ಲಿಪ್ಸ್ನ ತೆಗೆದುಕೊಳ್ಳಿ. ರೋಲ್ ಎ ಪೀಸ್ ಆಫ್ ಚಾರ್ಟ್ ಪೇಪರ್ ಟು ಮೇಕ್ ಎ ಸಿಲಿಂಡರ್ of a diameter roughly equally to the width of pencil. Secure it with an adhesive paper. ಪೇಪರ್ನ ಶೀಟ್ ತೊಗೊಂಡಿರ್ತಿಲ್ಲ, ಅದನ್ನು ನಾವು ಸಿಲಿಂಡರ್ ಶೇಪ್ ರೌಂಡ್ಗೆ ಈ ರೀತಿ ಸುತ್ತಿ, ಪೆನ್ಸಿಲ್ ಅಷ್ಟುದ್ದ ಇಲ್ಲಿ ಸುತ್ತಿದೆ ನೋಡಿ, ರೆಡ್ ಕಲರ್ ರೀತಿ ಸುತ್ತಿ, ಅದಕ್ಕೆ ಏನು ಮಾಡಿ, ಸಿಲಿಂಡರ್ ಶೇಪ್ಗೆ tightly wind around a 50 turns of insulated wire on the cylinder to form a cylindrical coil as shown in figure 4.3a. Secure the wire with an adhesive tape. ಈ ಒಂದು ಪೇಪರ್ನಿಂದ ಮಾಡಿರ್ತಕ್ಕಂತಹ ಕೊಳವೆ ಆಕಾರಕ್ಕೆ ಈ ವೈರ್ನಿಂದ ಸುತ್ತಿ, ಈ ರೀತಿ ಈಗ ಹೇಗೆ ಸುತ್ತಿದಾರೆ, ಕಾಯಿಲ್ ಇನ್ಸುಲೇಟೆಡ್ ವೈರ್. ಪ್ಲೇಸ್ ದ ಕಾಂಪಾಸಸ್ ನಿಯರ್ ದ 2 ends ಆಫ್ ದ ಸಿಲಿಂಡ್ರಿಕಲ್ ಕಾಯಿಲ್. ಈಗ ಏನು ಮಾಡಿ, ಈ ಕಡೆ ಆ ಕಡೆ 2 ದಿಕ್ಸೂಚಿ ತೊಗೊಂಡಿದ್ದೀರಲ್ಲ, ಇದನ್ನು ಇಲ್ಲಿ ಹೇಗೆ ಈ ಪೇಪರ್ ಕೊಳವೆಗೆ ತಂತಿಯಿಂದ ಸುತ್ತಿದಿರಲ್ಲ, ಅದರ ಹತ್ರ ತಗೊಂಡು ಬಂದು ಇಡಿ. Connect the 2 ends of the coil with the terminal of the cell as shown in figure 4.3c and observe the magnetic compasses to find any deflection in the needle of the compass. ಏನಾದರೂ ಈ ನೀಡಲ್ಗಳು ದಿಕ್ಸೂಚಿಯ ಮುಳ್ಳಿನಲ್ಲಿ ಏನಾದರೂ ಬದಲಾವಣೆ ಕಾಣುತ್ತೆ ಗಮನಿಸಿ. Disconnect the wire from the cell. ಗಮನಿಸಿ ಹತ್ರ ಇಟ್ಟಾಗ. ಹಾಗೆ ಕನೆಕ್ಟ್ ದ 2 ends of the coil with the terminal of the cell. ನಂತರ ಏನು ಮಾಡಬೇಕು, ಒಂದು ಸೆಲ್ ತೊಗೊಂಡಿರ್ತಿರಲ್ಲ, ಈ ತಂತಿಯ 2 ತುದಿಗಳನ್ನು ವಿದ್ಯುತ್ ಕೋಶದ 2 ತುದಿಗೆ ಸಂಪರ್ಕಿಸಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ ಏನಾದರೂ ಆ ದಿಕ್ಸೂಚಿಯ ಮುಳ್ಳುಗಳಲ್ಲಿ ಏನಾದರೂ ಬದಲಾವಣೆ ಕಾಣುತ್ತಾ ಗಮನಿಸಿ. ಡಿಸ್ಕನೆಕ್ಟ್ ದ ವೈರ್ ಫ್ರಮ್ ದ ಸೆಲ್ ಟು ದ ನೀಡಲ್ಸ್ ಆಫ್ ದ ಕಾಂಪಾಸಸ್ ಕಮ್ ಬ್ಯಾಕ್ ಟು ದೇರ್ ಒರಿಜಿನಲ್ ಪೊಸಿಷನ್. ಹಾಗೆ ಈ ವೈರನ್ನು ತೆಗೆದುಬಿಡಿ, ಆಗ ಮತ್ತೆ ಆ ದಿಕ್ಸೂಚಿಯ ನೀಡಲ್ಗಳು ಮತ್ತೆ ತನ್ನ ಸ್ಥಾನಕ್ಕೆ ಬಂದು ನಿಲ್ಲುತ್ತಾ ಅದನ್ನು ಗಮನಿಸಿ. Insert an iron nail in the paper cylinder and repeat the steps. Is there any differences in the deflections of the compass needle? ಈಗ ಈ ಪೇಪರ್ ಸುರುಳಿ ಆಕಾರದ ಕೊಳವೆ ಹೆಂಗಿರುತ್ತಲ್ಲ, ಅದರೊಳಗೆ ಒಂದು ನೀಡಲ್ ಇಲ್ಲಿ ಹಾಕಿದ್ದಾರೆ ನೋಡಿ, ಮೊಳೆಯನ್ನು ತೋರಿಸಿ. ಈಗ ನಿಮ್ಮ ದಿಕ್ಸೂಚಿಯ ನೀಡಲ್, ಆ ಸೂಜಿಯಲ್ಲಿ ಏನಾದರೂ ಆ ಮುಳ್ಳಿನಲ್ಲಿ, ದಿಕ್ಸೂಚಿಯ ಮುಳ್ಳಿನಲ್ಲಿ ಏನಾದರೂ ಬದಲಾವಣೆ, ಇಲ್ಲಿರೋದಕ್ಕೂ ಏನಾದರೂ ಬದಲಾವಣೆ ಕಾಣುತ್ತಾ, ಅವುಗಳ ಚಲನೆಯಲ್ಲಿ ಗಮನಿಸಿ. Place some iron paper clips near the 2 ends of the nail or the clips attached to the ends of the nail. ನೆಕ್ಸ್ಟ್ ಪಿಕ್ಚರಲ್ಲಿ ಇಲ್ಲಿ ಮೊಳೆ ಹಾಕಿದ್ದೀರಾ, ಆ ಪೇಪರ್ ರೋಲ್ ಒಳಗಡೆ ಪೇಪರ್ ರೋಲ್ಗೆ ತಂತಿಯಿಂದ ಸುತ್ತಿರ್ತಕ್ಕಂಥ ವೈರನ್ನು ಶೆಲ್ ಕನೆಕ್ಟ್ ಮಾಡಿದೆ, ಆವಾಗ ದಿಕ್ಸೂಚಿ ಇಟ್ರಿ, ಅದೆಷ್ಟು ಡಿಫ್ಲೆಕ್ಷನ್ ಆಯಿತು. ಆಮೇಲೆ ಮೊಳೆ ಇಟ್ರಿ, ಆವಾಗ ಎಷ್ಟು ದಿಕ್ಸೂಚಿಯ ಮುಳ್ಳು ರಿಫ್ಲೆಕ್ಷನ್ ಆಯ್ತು ನೋಡಿದ್ರಿ. ಈಗ ಏನು ಮಾಡ್ತಿದ್ದೀರಾ, ಈ ಕನೆಕ್ಷನ್ಗೆ ಸೇಮ್ ಇದೇ ಕನೆಕ್ಷನ್ಗೆ ಏನು ಮಾಡ್ತಿದ್ದಾರೆ, ಇಲ್ಲಿ ಆವಾಗ ಹಾಕಿದ್ರಲ್ಲ ಐರನ್ ಕ್ಲಿಪ್ಸು, ಇವುಗಳನ್ನು ತಂದು ಹತ್ರ ಇಟ್ಟಿದ್ದಾರೆ. ಇಟ್ ಈಸ್ ಅಬ್ಸರ್ವ್ಡ್ ದಟ್ ವೆನ್ ಅ ಕರೆಂಟ್ ಈಸ್ ಪಾಸ್ಡ್ ಥ್ರೂ ದ ಸಿಲಿಂಡ್ರಿಕಲ್ ಕಾಯಿಲ್ ಇಟ್ ಬಿಹೇವ್ಸ್ ಲೈಕ್ ಎ ಮ್ಯಾಗ್ನೆಟ್ ಆ್ಯಂಡ್ ಡಿಫ್ಲೆಕ್ಟ್ಸ್ ದ ನೀಡಲ್ ಆಫ್ ದ ಮ್ಯಾಗ್ನೆಟಿಕ್ ಕಾಂಪಾಸ್. ಯಾವಾಗ ವಿದ್ಯುತ್ ಕೋಶದಿಂದ ವಿದ್ಯುತ್ ಅರಿಯಲ್ಪಡುತ್ತೋ ಈ ತಂತಿಗಳ ಮೂಲಕ, ಆಗ ಏನಾಗುತ್ತೆ, ಕಾಂಪಾಸ್ ನೀಡಲ್ ಇಲ್ಲಿದೆಯಲ್ಲ, ಇವುಗಳು ತನ್ನ ಚಲನೆಯನ್ನು ವೇಗವಾಗಿ ನಡೆಸುತ್ತೆ. ನೀಡಲ್ಗಳು ಅಂದರೆ ಅಲ್ಲಿ ಮ್ಯಾಗ್ನೆಟ್ ಥರ ಕಾಂತೀಯ ಗುಣವನ್ನು ತೋರಿಸಲ್ಪಡುತ್ತೆ, ಕಾಂತತ್ವವನ್ನು ಹೊಂದುತ್ತೆ. ಅರ್ಥ ಆಯ್ತಾ? When an iron nail is instead the core of the coil, then the coil becomes a stronger magnet and the deflections of the magnetic compass needle is so much more. ಇಲ್ಲೇನಾಯಿತು, ಇಲ್ಲಿ ಸೆಲ್ನ ಕನೆಕ್ಟ್ ಮಾಡಿಲ್ಲ, ಇಲ್ಲಿ ದಿಕ್ಸೂಚಿಯ ಮುಳ್ಳುಗಳು ಯಾವುದೇ ರೀತಿ ಅಲುಗಾಡಿಲ್ಲ. ಸೆಲ್ನ ಕನೆಕ್ಟ್ ಮಾಡಿದಾಗ ಸ್ವಲ್ಪ ನೋಡಿ, ಇಲ್ಲಿಗೂ ಇಲ್ಲಿದ್ದಂಥದ್ದು ಈ ಕಡೆಗೆ ಡಿಫ್ಲೆಕ್ಷನ್ ಆಗಿದೆ, ಇದು ಇಲ್ಲಿದ್ದಂಥದ್ದು ಇಲ್ಲಿ ಹಿಂದಕ್ಕೆ ಡಿಫ್ಲೆಕ್ಷನ್ ಸ್ವಲ್ಪ ಅಲುಗಾಡಿದೆ. ಅದೇ ರೀತಿ ಮೊಳೆಯನ್ನು ಇಟ್ಟಾಗ, ಅಂದರೆ ವಿದ್ಯುತ್ ಕೋಶದ ಮೂಲಕ, ಸೆಲ್ನ ಮೂಲಕ ವಿದ್ಯುತ್ ಈ ಒಂದು ಮ್ಯಾಗ್ನೆಟ್ ಇದಕ್ಕೆ
ವಿದ್ಯುತ್ ಅರಿಯಲ್ಪಟ್ಟಾಗ ಈ ಒಂದು ಮೊಳೆಯ ಮೂಲಕ ಹೆಚ್ಚಿನ ವೇಗವನ್ನು ಕಂಡುಕೊಳ್ಳುತ್ತೆ. ಮ್ಯಾಗ್ನೆಟ್ ಆಗಿ ಪರಿವರ್ತನೆ ಆಗುತ್ತೆ, ಅದು ಕಾಂತತ್ವ ಗುಣ ಹೆಚ್ಚಾಗುತ್ತೆ. ಇದರಿಂದ ಏನಾಗುತ್ತೆ, ಮ್ಯಾಗ್ನೆಟಿಕ್ ಕಾಂಪಾಸ್ ಆ ಒಂದು ದಿಕ್ಸೂಚಿ, ಕಾಂತೀಯ ದಿಕ್ಸೂಚಿಯಲ್ಲಿ ಅದರ ಚಲನೆ ಏನಾಗುತ್ತೆ, ಸ್ಟ್ರಾಂಗರ್ ಆಗುತ್ತೆ. ಆಗ ಚಲನೆ ಸ್ಟ್ರಾಂಗರ್ ಆದಾಗ ನೋಡಿ, ಈ ದಿಕ್ಕಲ್ಲಿದ್ದಂತಹ ಈ ದಿಕ್ಸೂಚಿಯ ಮುಳ್ಳು ಈಗೀಗೆ ತಿರುಗುತ್ತೆ. ಅದರ ವೇಗ, ದಿಕ್ಸೂಚಿಯ ಮುಳ್ಳಿನ ವೇಗ ಹೆಚ್ಚಾಯಿತು ಈ ಒಂದು ಮೊಳೆಯನ್ನು ಅದರೊಳಗೆ ತೂರಿಸಿದಾಗ. ಹಾಗೆ ಐರನ್ ಕ್ಲಿಪ್ಸ್ದು ಅಷ್ಟೇ. ಐರನ್ ಕ್ಲಿಪ್ಸು ಏನಾಯಿತು, ನೀಡಲ್ ಇಸ್ ಇಟ್ ಈಸ್ ಆಲ್ಸೋ ಅಟ್ರಾಕ್ಟ್ ದ ಐರನ್. ಅದ್ರ ಜೊತೆಗೆ ಏನಾಯಿತು, ಇದ್ರ ಕೆಳಗಿಟ್ಟಂತಹ ಐರನ್ ಕ್ಲಿಪ್ಸ್, ಕಬ್ಬಿಣದ ಕ್ಲಿಪ್ಸ್ಗಳು ಸಹ ಇದಕ್ಕೆ ಅಂಟಿಕೊಳ್ತು. ವ್ಯಾನ್ ದ ಕರೆಂಟ್ ಈಸ್ ಸ್ಟಾಪ್ಡ್, ಯಾವಾಗ ವಿದ್ಯುತ್ ಕೋಶದಿಂದ ಸೆಲ್ಲಿಂದ ವಿದ್ಯುತ್ ಸಂಪರ್ಕದಿಂದ ದೂರ ಹೋಗುತ್ತೋ, ದ ಸಿಲಿಂಡ್ರಿಕಲ್ ಕಾಯಿಲ್ ಲಾಸಸ್ ಇಸ್ ಮ್ಯಾಗ್ನೆಟಿಕ್ ಎಫೆಕ್ಟ್. ಈ ಸಿಲಿಂಡರ್ ಕಾಯಿಲ್ನಲ್ಲಿ ತನ್ನ ಕಾಂತೀಯ ವಿದ್ಯುತ್ ಕಾಂತೀಯ ಪ್ರವಾಹವು ಕಡಿಮೆ ಆಗುತ್ತದೆ, ತನ್ನ ಕಾಂತತ್ವದ ಗುಣ, ಅದರ ಕಾಂತೀಯ ಪರಿಣಾಮ ತನ್ನಿಂದ ಕಳ್ಕೊಳ್ಳುತ್ತೆ. ಆ ಕಾಯಿಲ್, ಸಿಲಿಂಡ್ರಿಕಲ್ ಕಾಯಿಲ್ ಏನಾಗುತ್ತೆ, ಈ ಸೆಲ್ಲಿಂದ ವೈರಿನ ಈ ಎರಡೂ ವೈರ್ಗಳನ್ನು ದೂರ ಹಾಕಿದ್ರೆ ಏನಾಗುತ್ತೆ, ಈ ಒಂದು ಸಿಲಿಂಡ್ರಿಕಲ್ ಕಾಯಿಲ್, ಈ ಕಾಯಿಲ್ ಇದೆಯಲ್ಲ, ಈ ವೈರಿಂದ ಸುತ್ತಿರ್ತಕ್ಕಂಥದ್ದು, ಇದು ತನ್ನ ಕಾಂತೀಯ ಗುಣವನ್ನು, ಕಾಂತೀಯ ಪರಿಣಾಮವನ್ನು ಕಳೆದುಕೊಳ್ಳುತ್ತದೆ. ಅದರ ಕಾಂತೀಯ ಪರಿಣಾಮ ಇರಬೇಕು, ಮ್ಯಾಗ್ನೆಟಿಕ್ ಎಫೆಕ್ಟ್ ಇರಬೇಕು ಅಂದರೆ ವಿದ್ಯುತ್ ಅರಿದಾಗ ತನ್ನ ಕಾಂತೀಯ ಪರಿಣಾಮ ಹೆಚ್ಚಾಗುತ್ತದೆ. ವಿದ್ಯುತ್ ಪ್ರವಾಹ ಇಲ್ಲದೇ ಇದ್ದಾಗ, ವಿದ್ಯುತ್ ಕರೆಂಟ್ ಪಾಸ್ ಆಗದೇ ಇದ್ದಾಗ, ಸ್ಟಾಪ್ ಆದರೆ ಅದು ಕಾಂತೀಯ ಪರಿಣಾಮವನ್ನು ಕಳೆದುಕೊಳ್ಳುತ್ತೆ. ಎ ಕರೆಂಟ್ ಕ್ಯಾರಿಂಗ್ ಕಾಯಿಲ್ ದಟ್ ಬಿಹೇವ್ಸ್ ಆಸ್ ಎ ಮ್ಯಾಗ್ನೆಟ್ ಇಸ್ ಕಾಲ್ಡ್ ಎ ಎಲೆಕ್ಟ್ರೋಮ್ಯಾಗ್ನೆಟ್. ಯಾವಾಗ ಕಾಯಿಲ್ನಲ್ಲಿ ವಿದ್ಯುತ್ ಅರಿಯಲ್ಪಡುತ್ತೋ ಅದು ತನ್ನ ಕಾಂತತ್ವ ಗುಣವನ್ನು ಹೆಚ್ಚು ಮಾಡಿಕೊಳ್ಳುತ್ತೆ. ಈ ರೀತಿ ತನ್ನ ಕಾಂತತ್ವ ಗುಣವನ್ನು ಹೊಂದುವುದಕ್ಕೆ ನಾವು ಎಲೆಕ್ಟ್ರೋಮ್ಯಾಗ್ನೆಟ್, ವಾಟ್ ವಿ ಕಾಲ್ಡ್ ಆಸ್ ವಿದ್ಯುತ್ ಕಾಂತೀಯ ಗುಣ ಅಂತೇಳಿ ಕರಿತೀವಿ. ಅರ್ಥ ಆಯ್ತಾ? ಕರೆಂಟ್ ಕ್ಯಾರಿಯಿಂಗ್ ಕಾಯಿಲ್ ದಟ್ ಬಿಹೇವ್ಸ್ ಲೈಕ್ ಎ ಮ್ಯಾಗ್ನೆಟ್. ಯಾವಾಗ ಕಾಯಿಲ್, ಆ ಒಂದು ಕಾಯಿಲ್ ಇರುತ್ತಲ್ಲ, ಅದು ವಿದ್ಯುತ್ತನ್ನು ಪಡೆದುಕೊಂಡು ಮ್ಯಾಗ್ನೆಟ್ ಆಗಿ ಪರಿವರ್ತನೆ ಆಗುತ್ತೋ ಆವಾಗ ಎಲೆಕ್ಟ್ರೋಮ್ಯಾಗ್ನೆಟ್ ಅಂತೇಳಿ ಕರಿತೀವಿ. ಅರ್ಥ ಆಯ್ತಾ? ವಿದ್ಯುತ್ ಕಾಂತೀಯ ಗುಣ ಅಂತೇಳಿ ಕರಿತೀವಿ. ಫಾರ್ ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ ಮೋಸ್ಟ್ ಎಲೆಕ್ಟ್ರೋಮ್ಯಾಗ್ನೆಟ್ಸ್ ಹ್ಯಾವ್ ಆನ್ ಐರನ್ ಕೋರ್ ಟು ಮೇಕ್ ದೆಮ್ ಸ್ಟ್ರಾಂಗರ್. ಸಾಮಾನ್ಯವಾಗಿ ಎಲ್ಲ ಎಲೆಕ್ಟ್ರೋಮ್ಯಾಗ್ನೆಟ್ಸ್ಗಳಲ್ಲೂ ನಾವು ಕಬ್ಬಿಣದ ಕೋರ್, ಕಬ್ಬಿಣದ ಮೊಳೆ ಅಥವಾ ಕಬ್ಬಿಣದ ವಸ್ತುವಿನಿಂದ ಅದರ ಗುಣವನ್ನು ಹೆಚ್ಚು ಮಾಡಲಾಗುತ್ತೆ, ತನ್ನ ಕಾಂತೀಯ ಗುಣವನ್ನು ಹೆಚ್ಚು ಮಾಡಿಕೊಳ್ಳುತ್ತೆ. ಡಸ್ ಎಲೆಕ್ಟ್ರೋಮ್ಯಾಗ್ನೆಟ್ ಆಲ್ಸೋ ಹ್ಯಾವ್ ಎ ಟು ಪೋಲ್ಸ್ ಲೈಕ್ ಎ ಬಾರ್ ಮ್ಯಾಗ್ನೆಟ್. ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟ್, ವಿದ್ಯುತ್ ಕಾಂತೀಯ ಎಲೆಕ್ಟ್ರೋಮ್ಯಾಗ್ನೆಟ್ ಸಹ, ವಿದ್ಯುತ್ ಕಾಂತವು ಸಹ ಇತರ ಮ್ಯಾಗ್ನೆಟ್ಗಳ, ಇತರ ಕಾಂತಗಳಂತೆ, ಅಂದರೆ ಬಾರ್ ಮ್ಯಾಗ್ನೆಟ್ ನೋಡಿದಿರಲ್ವಾ, ಹಳೆ 7th ಅದರಲ್ಲೆಲ್ಲ ಓದಿದ್ದೀರ, ನಾರ್ತ್ ಸೌತ್ ಅಂತ ಇರುತ್ತೆ, ಇಲ್ಲಿ ಎನ್ ಅಂತ ಇರುತ್ತೆ. ಬಾರ್ ಮ್ಯಾಗ್ನೆಟ್ ತಟಾಕಾಂತದಲ್ಲಿ 2 ಪೋಲ್ಸ್, 2 ದಿಕ್ಕುಗಳು ಇರುತ್ತೆ, ನಾರ್ತ್ ಸೌತ್ ಅಂತ. ಇದೇ ರೀತಿ ಎಲೆಕ್ಟ್ರೋಮ್ಯಾಗ್ನೆಟ್ ಅಲ್ಲೂ ಇರುತ್ತೆ ಅಂತ. ಎಸ್, ಖಂಡಿತವಾಗ್ಲೂ ಇದಕ್ಕೂ 2 ಪೋಲ್ಸ್ ಇರುತ್ತೆ. ಅದಕ್ಕೆ ನೋಡಿ, ಇಲ್ಲೂ ಈ ಕ್ಲಿಪ್ಸ್ಗಳು ಅಂಟ್ಕೊಳ್ಳುತ್ತೆ, ಇಲ್ಲೂ ಅಂಟ್ಕೊಳ್ಳುತ್ತೆ. ಅಂದರೆ ಕಾಲ್ ಆ್ಯಂಡ್ ಮ್ಯಾಗ್ನೆಟಿಕ್ ಕಾಂಪಾಸಸ್, ಕಾಲ್ ಕನೆಕ್ಟೆಡ್ ಟು ಎ ಸೆಲ್. ಇದು ABCDನ ಏನೇನು ಅಂತ ಕೊಟ್ಟಿದ್ದಾರೆ. ಕಾಲ್ ವಿತ್ ಆನ್ ಐರನ್ ನೇಲ್ಸ್. ಆಯಿತಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ನೆಕ್ಸ್ಟ್ ಆ್ಯಕ್ಟಿವಿಟಿನ ನಾವು ಕಂಟಿನ್ಯೂ ಮಾಡೋಣ. ಏನಾದರೂ ಡೌಟ್ಸ್ ಇತ್ತು, ಅರ್ಥ ಆಗಲ್ಲ ಅಂದರೆ ಕಮೆಂಟ್ ಮಾಡಿ. ಆದಷ್ಟು ನಾನು ಕೊಡ್ತಕ್ಕಂಥ ಹೋಮ್ವರ್ಕ್ ಕ್ವಶನ್ಗೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ನೀವು ಸಿಲೆಬಸ್ ಆಗಿದ್ದರಿಂದ ಸ್ವಲ್ಪ ಕಷ್ಟ ಆಗುತ್ತೆ. 2 or 3 ಡೇ ಆಡಿಯೋನ ಕೇಳಿ ಫ್ರೆಂಡ್ಸ್ಗೂ ಶೇರ್. ಇದನ್ನು ಹೋಮ್ವರ್ಕ್ ಕ್ವಶನ್ಸ್ನ ತೊಗೊಳ್ಳಿ. Finding the electric current is behaves like a magnet. Who discovered the electricity and magnetism are connected? Or who discovered the electricity and magnetism? Write a short note on Hans Christian Ørsted. Name the device of the electric effect of electric current
The device of electromagnet. Name the electromagnetic device or list the electromagnetic devices. Can we use electric current to make a magnet? Yes. What is electromagnet? Please stay with more questions. So, does electromagnet also have a two poles like a ball magnet? Yes. Electromagnet also have a two poles, north and south pole. The answer. Okay, my dear student. Thank you.